ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅದು ದಕ್ಷಿಣ ಭಾರತದಲ್ಲಿರುವ ಅತಿ ದೊಡ್ಡ ಅಪಾಯ. ಒಮ್ಮೆ ಆ ಸಮಸ್ಯೆ ಉಲ್ಬಣಗೊಂಡ್ರೆ ಕೆಲವೇ ನಿಮಿಷಗಳಲ್ಲಿ 30 ಲಕ್ಷಕ್ಕೂ ಅಧಿಕ ಜೀವಗಳು ಹಾರಿ ಹೋಗುತ್ತವೆ. ಸಹಸ್ರಾರು ಎಕರೆ ಭೂಮಿ ನೀರಲ್ಲಿ ಮುಳುಗಿ ಹೋಗುತ್ತೆ. ಅಲ್ಲಿ ನಡೆಯೋ ಒಂದೇ ಒಂದು ತಪ್ಪು ಹೇಳುತ್ತೀರದ ಹಾನಿಯನ್ನುಂಟು ಮಾಡುತ್ತೆ. ಹೀಗೆ ಮನುಷ್ಯನ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇರುವ ಅಪಾಯದ ಹೆಸರು ಮುಲ್ಲಾ ಪೆರಿಯಾರ್ ಮತ್ತು ತಮಿಳುನಾಡು. 3-4 ದಶಕಗಳಿಂದ ಈ ಅಪಾಯದ ಭಯದಲ್ಲೇ ಇರುವ ಕೇರಳಿಗರು ಈ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು. 2 ರಾಜ್ಯಗಳ ನಡುವೆ ದೊಡ್ಡ ಮಟ್ಟದ ಸಂಘರ್ಷವೇ ನಡೆದು ಹೋಯಿತು. ಇಷ್ಟಾದರೂ ತಮಿಳುನಾಡು ಯಾರ ಮಾತನ್ನು ಕೇಳಿರಲಿಲ್ಲ. ಅವರು ನೀರು ಅಂತ ಒಂದೇ ಸಮಕ್ಕೆ ಬಾಯಿ ಬಿಡ್ತಾ ಇದ್ರು. ಈಗ ಸುಪ್ರೀಂ ಕೋರ್ಟ್ ತಮಿಳುನಾಡಿನ ದಾಹಕ್ಕೆ ಮದ್ದರಿಯುವ ಕೆಲಸವನ್ನ ಮಾಡಿದೆ. ಈ ಡ್ಯಾಮ್ ಅನ್ನ ಕೆಡವಿ ಹೊಸ ಡ್ಯಾಮ್ ಕಟ್ಟಿದರೆ ನಿಮಗೇನು ಕಷ್ಟ ಅನ್ನೋ ಪ್ರಶ್ನೆಯನ್ನ ತಮಿಳುನಾಡು ಹಾಗೂ ಕೇಂದ್ರ ಸರ್ಕಾರಗಳನ್ನ ಕೇಳ್ತಾ ಇದೆ. ಹಾಗಾದ್ರೆ ಏನಿದು ಮುಲ್ಲಾ ಪೆರಿಯಾರ್ ಗಲಾಟೆ? ಆ ಡ್ಯಾಮ್ ಮೇಲೆ ತಮಿಳುನಾಡು ಯಾಕೆ ಇಷ್ಟೊಂದು ವ್ಯಾಮೋಹ? ಒಂದು ಡ್ಯಾಮ್ ಹೇಗೆ 1 ಕೋಟಿಗೂ ಅಧಿಕ ಮಂದಿಯ ಬದುಕಿನ ಮೇಲೆ ನೇರವಾಗಿ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ತಮಿಳುನಾಡು ನೀರಿಗಾಗಿ ಯಾರ್ಯಾರ ಜೊತೆ ಕಿತ್ತಾಡುತ್ತೆ ನೋಡ್ರಿ. ಕಾವೇರಿ ನೀರಿಗಾಗಿ ಕರ್ನಾಟಕದ ಜೊತೆ, ಪಾಲಾರ್ ನದಿ ನೀರಿಗಾಗಿ ಆಂಧ್ರ ಪ್ರದೇಶದ ಜೊತೆ, ಮುಲ್ಲಾ ಪೆರಿಯಾರ್ ನೀರಿಗಾಗಿ ಕೇರಳದ ಜೊತೆ ತಮಿಳುನಾಡು ಸಂಘರ್ಷವನ್ನು ಹೊಂದಿದೆ. ಇಲ್ಲಿ ಕಾವೇರಿ ಹಾಗೂ ಪಾಲಾರ್ಗಿಂತಲೂ ಹೆಚ್ಚು ಚರ್ಚೆಗೆ ಗ್ರಾಸ ಆಗ್ತಾ ಇರೋದು ಕೇರಳದೊಂದಿಗಿನ ಜಲ ವಿವಾದ. ಯಾಕೆಂದ್ರೆ ಆ ವಿವಾದದ ಕೇಂದ್ರ ಬಿಂದು ಆಗಿರೋದು ಮುಲ್ಲಾ ಪೆರಿಯಾರ್ ಡ್ಯಾಮ್. ಈಗ ಇದೇ ಡ್ಯಾಮ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯವರನ್ನ ಒಳಗೊಂಡ ಪೀಠ ಕೇಂದ್ರ ಸರ್ಕಾರ ಹಾಗೂ ತಮಿಳುನಾಡು ಸರ್ಕಾರಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಮುಲ್ಲಾ ಪೆರಿಯಾರ್ ಡ್ಯಾಮ್ ಅನ್ನ ಡಿಕಮಿಷನ್ ಮಾಡಿ ಹೊಸ ಡ್ಯಾಮ್ ಅನ್ನ ಕಟ್ಟೋದಕ್ಕೆ ನಿಮ್ಮ ಅಭ್ಯಂತರ ಏನು ಅನ್ನೋದನ್ನ ನ್ಯಾಯಾಲಯಕ್ಕೆ ತಿಳಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಮೂಲಕ ಕೇರಳಿಗರ ಭಯವನ್ನ ಅರ್ಥ ಮಾಡಿಕೊಂಡಿರೋ ಸುಪ್ರೀಂ ಕೋರ್ಟ್ ದಶಕಗಳಿಂದ ಈ ವಿವಾದವನ್ನ ಜೀವಂತವಾಗಿ ಇಟ್ಟುಕೊಂಡಿರೋ ತಮಿಳುನಾಡಿಗೊಂದು ಚಾಟಿ ಬೀಸಿದೆ. ಒಂದು ವೇಳೆ ಈ ಬಾರಿ ಏನಾದರೂ ಸುಪ್ರೀಂ ಕೋರ್ಟ್ ಕೇರಳದ ಪರವಾಗಿ ತೀರ್ಪನ್ನು ಕೊಟ್ಟುಬಿಟ್ರೆ ತಮಿಳುನಾಡು ಮತ್ತು ಕೇರಳದ ನಡುವೆ ಒಂದು ದೊಡ್ಡ ಗಲಾಟೆ ನಡೆಯೋ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕೆ ಕಾರಣ ನೀರು. ಗೆಳೆಯರೆ, ಇವತ್ತು ನೀರು ಅನ್ನೋದು ಎಷ್ಟು ಮುಖ್ಯ ಆಗ್ತಾ ಇದೆ ಅಂದ್ರೆ, ಇನ್ನು ಮುಂದೆ ಜಗತ್ತಲ್ಲಿ ದೇಶಗಳ ನಡುವೆ, ಖಂಡಗಳ ನಡುವೆ ಯುದ್ಧಗಳು ಅಂತ ಏನಾದರೂ ಆದ್ರೆ ಅದು ಈ ನೀರಿಗಾಗಿ ಆಗತ್ತೆ. ಇನ್ನು ಈ ಮುಲ್ಲಾ ಪೆರಿಯಾರ್ ಇದೆಯಲ್ಲ, ಇದರ ಕಥೆ ಇವತ್ತು ನೆನ್ನೆಯದ್ದಲ್ಲ. ಇದಕ್ಕೆ 129 ವರ್ಷಗಳ ಸುದೀರ್ಘ ಇತಿಹಾಸನೇ ಇದೆ. ಹಾಗೇನೆ 6 ದಶಕಗಳ ನಿರಂತರ ಹೋರಾಟದ ಕಥೆ ಇಲ್ಲಿದೆ. ಇಲ್ಲಿ ತಮಿಳುನಾಡಿನ ಖ್ಯಾತೆಯ ಹಿಂದೊಂದು ಕಾರಣ ಇದೆ, ಕೇರಳದ ಭಯಕ್ಕೂ ಒಂದು ಅರ್ಥ ಇದೆ. ಇದು ನಮಗೆ ಅರ್ಥ ಆಗಬೇಕು ಅಂದ್ರೆ ಈ ವಾಟರ್ ಬಾಂಬ್ನ ಮೂಲವನ್ನು ನಾವು ಅರ್ಥ ಮಾಡ್ಕೋಬೇಕು. ಗೆಳೆಯರೆ, ಅದು 1876ರ ಸಮಯ. ಅವತ್ತಿಗಾಗಲೇ ಭಾರತ ಬ್ರಿಟಿಷರ ಅಂಕೆಗೆ ಸಿಕ್ಕಿತ್ತು. ಕೊಚ್ಚಿ, ಟ್ರಾವೆಂಕೂರ್, ಹೈದರಾಬಾದ್ನಂಥ ದೊಡ್ಡ ಸಂಸ್ಥಾನಗಳು ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಅಧೀನದಲ್ಲಿದ್ವು. ಮದ್ರಾಸ್ ಪ್ರಾಂತ್ಯ ಅವರ ನೇರ ಆಳ್ವಿಕೆಗೆ ಒಳಪಟ್ಟಿತ್ತು. ಈ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಕಾಣಿಸಿಕೊಂಡಿದ್ದು ಭೀಕರ ಬರ. ಸತತ 2 ವರ್ಷಗಳ ಕಾಲ ಆ ಬರದ ಕಾರಣದಿಂದ ದಕ್ಷಿಣದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 56ರಿಂದ 96 ಲಕ್ಷ ಅಂತ ಹೇಳಲಾಗುತ್ತೆ. ಅದು ಇನ್ನೂ ಹೆಚ್ಚು ಕೂಡ ಇರಬಹುದು. ಸರಿಯಾದ ಲೆಕ್ಕವನ್ನು ಇಟ್ಟವರು ಯಾರಿದ್ದಾರೆ? ಸೊ ಅವತ್ತಿಗೆ ಇಷ್ಟೊಂದು ದೊಡ್ಡ ಸಮಸ್ಯೆ ಎದುರಾದ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಹಾಗೂ ಇನ್ನಿತರ ರಾಜಮನೆತನಗಳು ನೀರಾವರಿಯ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ವು. ಆಗ ತಮಿಳುನಾಡಿನ ಮಧುರೈ ಭಾಗದಲ್ಲಿದ್ದ ವೈಗೈ ನದಿಯನ್ನು ಪುನಶ್ಚೇತನಗೊಳಿಸೋದಕ್ಕೆ ರಾಮನಾಡ್ ಅಂದ್ರೆ ರಾಮನಾಥಪುರಂ ಸಂಸ್ಥಾನ ಮತ್ತು ಮಧುರೈ ಸಂಸ್ಥಾನಗಳು ಮುಂದಾದವು. ಟ್ರಾವೆಂಕೂರ್ ಸಂಸ್ಥಾನದ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಪೆರಿಯಾರ್ ನದಿ ಮೇಲೊಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡಿ ಆ ನೀರನ್ನ ವೈಗೈ ನದಿಗೆ ಹರಿಸುವ ಕೆಲಸ ಅಲ್ಲಿ ಶುರುವಾಯಿತು. ಆದರೆ ಹಣಕಾಸಿನ ಕೊರತೆಯ ಕಾರಣದಿಂದ ಆ ಪ್ರಾಜೆಕ್ಟ್ ಮುಂದುವರಿಲಿಲ್ಲ. ಆನಂತರ 1886ರಲ್ಲಿ ಮದ್ರಾಸ್ ಪ್ರಾಂತ್ಯ ಹಾಗೂ ಟ್ರಾವೆಂಕೂರ್ಗಳ ನಡುವೆ ಒಂದು ಒಪ್ಪಂದ ಆಯಿತು. ಅದರ ಪ್ರಕಾರ ಟ್ರಾವೆಂಕೂರಿನ ಬಳಿ ಬ್ರಿಟಿಷರು ಒಂದು ಡ್ಯಾಮ್ ಅನ್ನು ಕಟ್ತಾರೆ. ಅದರ ನಿರ್ಮಾಣಕ್ಕೆ ಜಮೀನನ್ನು ಕೊಡುವ ಟ್ರಾವೆಂಕೂರ್ಗೆ ಪ್ರತಿ ಎಕರೆಗೆ 5 ರೂಪಾಯಿಗಳಷ್ಟು ವಾರ್ಷಿಕ ಬಾಡಿಗೆಯನ್ನ ತಮಿಳುನಾಡಿನ ಬ್ರಿಟಿಷ್ ಆಡಳಿತ ಕೊಡುತ್ತೆ. ಹಾಗೆ ಆ ಡ್ಯಾಮಿನ ನೀರನ್ನ ತಮಿಳುನಾಡು ಬಳಕೆ ಮಾಡುತ್ತೆ. ಇದು ಬ್ರಿಟಿಷರು ಅಲ್ಲಿ ಸಿದ್ಧಪಡಿಸಿದ್ದ ಯೋಜನೆ ಮತ್ತು ಒಪ್ಪಂದದ ಕರಡು. ಇದು ಯಾಕೋ ಟ್ರಾವೆಂಕೂರಿನ ಅರಸರಿಗೆ ಸರಿ ಇದೆ ಅನ್ನಿಸ್ಲಿಲ್ಲ. ಅವರು ಬೇಡ ಬಿಡಿ ಅಂತ ಹೇಳಿದ್ರು. ಆದ್ರೆ ಬ್ರಿಟಿಷರು ಬಿಡಬೇಕಲ್ಲ. ಹೇಗೆ ಕಾವೇರಿಯ ವಿಷಯದಲ್ಲಿ ಮೈಸೂರಿನ ಮೇಲೆ ಒತ್ತಡವನ್ನ ಹೇರಿದ್ರು, ಅದಕ್ಕೂ ಮೊದಲೇ ಈ ಟ್ರಾವೆಂಕೂರಿನ ಮೇಲೆ ಅದೇ ತರದ ಒತ್ತಡವನ್ನ ಬ್ರಿಟಿಷರು ಹೇರಿದ್ರು. ಟ್ರಾವೆಂಕೂರ್ ಹೇಗೂ ಬ್ರಿಟಿಷ್ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡಿತ್ತು. ಹೀಗಾಗಿ ಅವರಿಗೂ ಬೇರೆ ದಾರಿ ಇರಲಿಲ್ಲ. 2 ವರ್ಷಗಳ ನಿರಂತರ ಒತ್ತಡಕ್ಕೆ ಟ್ರಾವೆಂಕೂರ್ ಮಣಿಬೇಕಾಯಿತು. ಹೀಗಾಗಿ ಅಲ್ಲಿ ಅಕ್ಟೋಬರ್
ಅಕ್ಟೋಬರ್ 29, 1886ರಂದು 999 ವರ್ಷಗಳ ಲೀಸ್ ಅಗ್ರಿಮೆಂಟ್ಗೆ ಅವತ್ತಿನ ಟ್ರಾವೆಂಕೂರ್ ಅರಸ ಮೂಲಂ ತಿರುನಾಲ್ ರಾಮವರ್ಮ ಮತ್ತು ಬ್ರಿಟಿಷ್ ಪ್ರತಿನಿಧಿ ಹ್ಯಾಮಿಂಗ್ಟನ್ ಇಬ್ರು ಸಹಿ ಹಾಕಿದರು. ಹೀಗೆ ಶುರುವಾಗಿದ್ದು ಮುಲ್ಲಾ ಪೆರಿಯಾರ್ ಡ್ಯಾಮ್ನ ಕೆಲಸ. ಗೆಳೆಯರೆ, ಇದನ್ನ ಮುಲ್ಲಾ ಪೆರಿಯಾರ್ ಅಂತ ಯಾಕಂತಾರೆ ಅನ್ನೋದನ್ನ ಕೂಡ ನಿಮಗಿಲ್ಲೇ ಹೇಳ್ಬಿಡ್ತೀನಿ. ಈ ಡ್ಯಾಮ್ ಇದೆಯಲ್ಲ, ಇದು 2 ನದಿಗಳ ನೀರಿನ ಮೇಲೆ ನಿರ್ಮಾಣಗೊಂಡಿದೆ. ಆ ಪೈಕಿ ಒಂದರ ಹೆಸರು ಮುಲ್ಲಯಾರ್ ಆದ್ರೆ ಮತ್ತೊಂದು ನದಿಯ ಹೆಸರು ಪೆರಿಯಾರ್. ಹೀಗಾಗಿ ಈ 2 ನದಿಗಳ ಹೆಸರನ್ನ ಸೇರಿಸಿ ಈ ಡ್ಯಾಮ್ಗೆ ಮುಲ್ಲಾ ಪೆರಿಯಾರ್ ಅಂತ ಕರೀತಾರೆ. ಆಕ್ಚುಲಿ ಇದನ್ನ ಮುಲ್ಲಿಯಾರ್ ಪೆರಿಯಾರ್ ಅಂತ ಕರಿಬೇಕು. ಅದು ಮುಲ್ಲಾ ಪೆರಿಯಾರ್ ಆಗಿದೆಯೇ ಹೊರತು ಇಲ್ಯಾರೋ ಮುಲ್ಲಾ ಇದ್ದ, ಅವನು ಡ್ಯಾಮ್ ಕಟ್ಟಿಸ್ದ ಅನ್ನೋ ಕಥೆಗಳು ಮುಂದೆ ಯಾವತ್ತೂ ಹುಟ್ಕೋಬಾರದು ಅನ್ನೋ ಕಾರಣಕ್ಕೆ ಈಗಲೇ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟುಬಿಡ್ತಾ ಇದ್ದೀನಿ. ಇನ್ನು ಇಲ್ಲಿನ ಒಪ್ಪಂದದಂತೆ ಪ್ರತಿ ವರ್ಷ ಮದ್ರಾಸ್ ಪ್ರಾಂತ್ಯ ಟ್ರಾವೆಂಕೂರ್ಗೆ 40,000 ಹಣವನ್ನ ಬಾಡಿಗೆ ರೂಪದಲ್ಲಿ ಕೊಡ್ತಾ ಇತ್ತು. ಹೀಗಲ್ಲಿ 15 TMC ಸಂಗ್ರಹ ಸಾಮರ್ಥ್ಯದ ಡ್ಯಾಮ್ ನಿರ್ಮಾಣದ ಕೆಲಸ 1887ರಲ್ಲಿ ಶುರುವಾಗಿ 1895ರಲ್ಲಿ ಪೂರ್ಣಗೊಳ್ತು. ಸಮುದ್ರ ಮಟ್ಟದಿಂದ 900 ಮೀಟರ್ ಎತ್ತರದಲ್ಲಿ ನಿರ್ಮಾಣ ಆದ ಡ್ಯಾಮ್ಗೆ ಅವತ್ತಿಗೆ 14 ಲಕ್ಷ ಹಣ ಖರ್ಚಾಗಿತ್ತು. ಈ ಡ್ಯಾಮ್ನಿಂದ ನಾಲೆಗಳನ್ನು ನಿರ್ಮಾಣ ಮಾಡಿ 1.7 ಕಿಲೋಮೀಟರ್ನಷ್ಟು ಸುರಂಗ ಕೊರೆದು ಆ ಮೂಲಕ 2,000 ಕ್ಯೂಸೆಕ್ನಷ್ಟು ನೀರನ್ನ ಪಶ್ಚಿಮದ ದಿಕ್ಕಿಗೆ ಹರಿಯುವ ಈ ಮುಲ್ಲಾ ಪೆರಿಯಾರ್ ನದಿಯಿಂದ ಪೂರ್ವ ದಿಕ್ಕಿಗೆ ಹರಿಯುವ ವೈಗೈ ನದಿಗೆ ಹರಿಸಲಾಯಿತು. ಆ ಬಳಿಕ ವೈಗೈ ನದಿ ಯಾವತ್ತೂ ಭತ್ತದ ಹಾಗೆ ಹರಿತೊಡಗಿತು. ಈ ಡ್ಯಾಮ್ ಪ್ರಾಜೆಕ್ಟ್ ಅವತ್ತಿಗೆ ಮಾನವ ನಿರ್ಮಿತ ಅದ್ಭುತ ಅನ್ನಿಸ್ಕೊಳ್ತಾ ಇತ್ತು. ಇನ್ನು ಇದರ ನಿರ್ಮಾಣದ ಸಮಯದಲ್ಲೇ ಭಾರಿ ಮಳೆಯ ಕಾರಣಕ್ಕೆ ಅಂಡರ್ ಕನ್ಸ್ಟ್ರಕ್ಷನ್ ನಲ್ಲಿದ್ದಾಗಲೇ ಡ್ಯಾಮ್ ಕೊಚ್ಚೋಯ್ತು. ಆ ಬಳಿಕ ತುಂಬಾ ಎಚ್ಚರಿಕೆಗಳನ್ನು ವಹಿಸಿ ಈಗ ನಾವು ನೋಡ್ತಾ ಇರೋ ಈ ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಾಯಿತು. ಇನ್ನು ಇದನ್ನ ಕಟ್ಟುವ ಸಮಯದಲ್ಲಿ 480ಕ್ಕೂ ಹೆಚ್ಚು ಮಂದಿ ಕಾರ್ಮಿಕರು ಕಲರಾ, ಮಲೇರಿಯಾ ಸೇರಿದಂತೆ ನಾನಾ ಕಾಯಿಲೆಗಳಿಂದ ಮೃತಪಟ್ಟರು. ಈ ಡ್ಯಾಮ್ ಕಾರಣದಿಂದ ತಮಿಳುನಾಡಿನ ಮಧ್ಯಭಾಗ ಅಂದರೆ ಪಾಂಡ್ಯನಾಡು ಅಂತ ಕರೆಸ್ಕೊಳ್ತಾ ಇದ್ದ ಥೇಣಿ, ಶಿವಗಂಗಾ, ರಾಮನಾಥಪುರ, ಮಧುರೈ, ದಿಂಡಿಗಲ್ ಹಾಗೂ ವಿರುಧ ನಗರಗಳು ಹಸಿರನ್ನು ಕಂಡವು. ಭಾರತಕ್ಕೆ ಸ್ವಾತಂತ್ರ್ಯ ಬರುವವರೆಗೆ ಅಲ್ಲಿ ಯಾವ ಸಮಸ್ಯೆಗಳೂ ಇರಲಿಲ್ಲ. ಯಾಕೆಂದರೆ ಬ್ರಿಟಿಷರ ಮಾತಿಗೆ ಎದುರಾಡುವ ಧೈರ್ಯ ಯಾವ ರಾಜಮನೆತನಕ್ಕೂ ಅವತ್ತು ಇರಲಿಲ್ಲ. ಆದರೆ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಆ ಬಳಿಕ ಇಲ್ಲಿನ ಚಿತ್ರಣ ಬದಲಾಗ್ತಾ ಹೋಯಿತು. 1956ರಲ್ಲಿ ಭಾಷಾವಾರು ಪ್ರಾಂತ್ಯ ವಿಂಗಡಣೆಯ ನಂತರ ಈ ಡ್ಯಾಮ್ ಹಾಗೂ ಈ ನದಿಯ ಭೂಭಾಗ ಕೇರಳವನ್ನು ಸೇರಿತು. ಹೀಗಾಗಿ ಕೇರಳ ಬ್ರಿಟಿಷರ ಕಾಲದಲ್ಲಿ ಈ ಡ್ಯಾಮ್ನ ವಿಷಯದಲ್ಲಿ ಮಾಡಿಕೊಂಡಿದ್ದ 999 ವರ್ಷಗಳ ಲೀಸ್ ಅಗ್ರಿಮೆಂಟ್ ಅನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತು. ಇದು ತಮಿಳುನಾಡಲ್ಲೊಂದು ಅಭದ್ರತೆಯನ್ನ ಸೃಷ್ಟಿ ಮಾಡ್ತಾ ಹೋಯಿತು. ಹೀಗಾಗಿ ತಮಿಳುನಾಡು ಕೂಡ ಈ ವಿಷಯದಲ್ಲಿ ಕೇರಳದ ವಿರುದ್ಧ ಸಂಘರ್ಷಕ್ಕಿಳಿತು. ಇನ್ನು 1958ರಿಂದ 60ರವರೆಗೆ ತಮಿಳುನಾಡು ಹಾಗೂ ಕೇರಳದ ನಡುವೆ ಸಾಕಷ್ಟು ಸಂಘರ್ಷಗಳಾದವು. ಈ ಹೊತ್ತಲ್ಲೇ ಅಂದರೆ 1964ರ ಹೊತ್ತಿಗೆ ಈ ಮುಲ್ಲಾ ಪೆರಿಯಾರ್ ಡ್ಯಾಮ್ ಅಲ್ಲಿ ಬಿರುಕುಗಳು ಕಾಣಿಸ್ಕೊಂಡವು. ಅದು ಮೈನರ್ ಲೀಕೇಜ್ ಆಗಿತ್ತು. ಅಲ್ಲಿ ಡ್ಯಾಮ್ಗೆ ಅಂಥ ಯಾವ ದೊಡ್ಡ ಸಮಸ್ಯೆನೂ ಇರಲಿಲ್ಲ. ಆದರೂ ಅಲ್ಲೊಂದು ಭಯ ಕಾಡ್ತಲೇ ಇತ್ತು. ಹೀಗಿರುವಾಗಲೇ 1968ರಲ್ಲಿ ತಮಿಳುನಾಡು ಹಾಗೂ ಕೇರಳಗಳು ಒಂದು ಒಪ್ಪಂದಕ್ಕೆ ಬರುತ್ತವೆ. ಅಲ್ಲಿ ಕೇರಳಕ್ಕೆ ಕೊಡ್ತಾ ಇದ್ದ ರಾಯಲ್ಟಿ ಹಣ ಆಯ್ತಲ್ಲ, ಅದೇ ಎಕರೆಗೆ 5 ರೂಪಾಯಿ, ಅದನ್ನು ಎಕರೆಗೆ 30 ರೂಪಾಯಿಗಳಷ್ಟು ಹೆಚ್ಚು ಮಾಡಲಾಯಿತು. ಹಾಗೆಯೇ ತಮಿಳುನಾಡು ಮುಲ್ಲಾ ಪೆರಿಯಾರ್ ನೀರಿನಿಂದ ಉತ್ಪಾದಿಸ್ತಾ ಇದ್ದ ಪ್ರತಿ ಯೂನಿಟ್ ಕರೆಂಟಿಗೆ ಕೂಡ 12 ರೂಪಾಯಿಯಂತೆ ಕೇರಳಕ್ಕೆ ಹಣ ಕೊಡಬೇಕು ಅನ್ನೋ ಒಪ್ಪಂದ ಕೂಡ ಆಯಿತು. ಇಲ್ಲಿ ಎಕರೆಗೆ 30 ರೂಪಾಯಿ, ಒಂದು ಯೂನಿಟ್ ಕರೆಂಟಿಗೆ 12 ರೂಪಾಯಿ ಹಣ ಪಡ್ಕೊಳ್ಳೋ ಸಂಭ್ರಮದಲ್ಲಿ ಕೇರಳ ಆ 999 ವರ್ಷಗಳ ಲೀಸ್ ಅಗ್ರಿಮೆಂಟ್ ಅವಧಿ ಇತ್ತಲ್ಲ, ಅದನ್ನು ಬದಲಾಯಿಸೋ ಬಗ್ಗೆ ಗಮನನೇ ಕೊಡಲಿಲ್ಲ. ಅದು ಕೇರಳ ಮಾಡಿಕೊಂಡ ದೊಡ್ಡ ಎಡವಟ್ಟಾಗಿತ್ತು. ಇಲ್ಲಿ ಮುಲ್ಲಾ ಪೆರಿಯಾರ್ ಡ್ಯಾಮ್ ಬಗ್ಗೆ ಆತಂಕಗೊಳ್ಳೋದಕ್ಕೆ ಮತ್ತೊಂದು ಕಾರಣ ಕೂಡ ಇದೆ. ಅದೇನು ಅಂದರೆ, ಈ ಡ್ಯಾಮ್ನಿಂದ ಕೇವಲ 36 ಕಿಲೋಮೀಟರ್ಗಳ ದೂರದಲ್ಲಿ ಕೇರಳ ಇಡುಕ್ಕಿ ಡ್ಯಾಮ್ ಅನ್ನು ಕಟ್ಟಿದೆ. ಅದು ಆರ್ಚ್ ಡ್ಯಾಮ್ ಆಗಿದೆ. ಭಾರತದ ಏಕೈಕ ಹಾಗೂ ಏಷ್ಯಾದ ಅತಿ ಎತ್ತರದ ಆರ್ಚ್ ಡ್ಯಾಮ್ ಅಂತ ಕೂಡ ಈ ಇಡುಕ್ಕಿ ಗುರುತಿಸ್ಕೊಳ್ಳುತ್ತೆ. ಈ ಡ್ಯಾಮ್ ಅಲ್ಲಿ ಮುಲ್ಲಾ ಪೆರಿಯಾರ್ಗಿಂತಲೂ 3 ಪಟ್ಟು ಅಧಿಕ ಪ್ರಮಾಣದ ನೀರನ್ನು ಸಂಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ 780 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ. ಹೀಗೆ 36 ಕಿಲೋಮೀಟರ್ಗಳ ಅಂತರದಲ್ಲಿರುವ ಈ 2 ಡ್ಯಾಮ್ಗಳ ಸ್ಥಳದಲ್ಲಿ 1979ರಲ್ಲೊಮ್ಮೆ ಭೂಮಿ ಕಂಪಿಸಿತು. ಅದೇ ವರ್ಷ ಗುಜರಾತ್ನ ಮೋರ್ಬಿಯಲ್ಲಿ ಮಾಚು ಅನ್ನೋ ಡ್ಯಾಮ್ ಒಡೆದು ಹೋಗಿ ಸಾಕಷ್ಟು ನಷ್ಟ ಕೂಡ ಉಂಟಾಯಿತು. ಹೀಗಾಗಿ
ಕೇರಳಕ್ಕೆ ಮುಲ್ಲಾಪೆರಿಯಾರ್ ಬಗ್ಗೆ ಮತ್ತಷ್ಟು ಭಯ ಹೆಚ್ಚಾಗ್ತಾ ಹೋಯಿತು. ಒಂದು ವೇಳೆ ಮುಲ್ಲಾಪೆರಿಯಾರ್ ಏನಾದರೂ ಒಡೆದು ಹೋದರೆ ಇಡುಕ್ಕಿ ಡ್ಯಾಮ್ ಕೂಡ ಒಡೆದು ಹೋಗುತ್ತೆ. ಇದರಿಂದ ಆ ಡ್ಯಾಮ್ಗಳ ಕೆಳಭಾಗದಲ್ಲಿರುವ ನಗರಗಳು, ಕೈಗಾರಿಕೆಗಳು ಎಲ್ಲ ನಾಶ ಆಗತ್ವೆ. ಅಲ್ಲಿನ 35 ಲಕ್ಷದಷ್ಟು ಮಂದಿ ಜೀವಭಯವನ್ನು ಎದುರಿಸಬೇಕಾಗತ್ತೆ. ಕೆಲವೇ ಗಂಟೆಗಳಲ್ಲಿ ಅಲ್ಲಿ ಎಲ್ಲವೂ ಕೊಚ್ಚಿ ಹೋಗುತ್ತೆ ಅನ್ನೋ ಭಯ ಕೇರಳಿಗರನ್ನ ಕಾಡ್ತಾ ಇದೆ. ಹೀಗಾಗಿ ಕೇರಳ ಮತ್ತೆ ತಮಿಳುನಾಡಿನ ವಿರುದ್ಧ ಸಂಘರ್ಷಕ್ಕಿಳಿತು. ಮುಲ್ಲಾಪೆರಿಯಾರ್ ಡ್ಯಾಮ್ನ ನೀರಿನ ಮಟ್ಟವನ್ನ 120 ಅಡಿಗೆ ಇಳಿಸೋಣ ಅಂತ ಕೇರಳ ಕೇಳ್ತು. ಆದರೆ ತಮಿಳುನಾಡು ಅದಕ್ಕೆ ಒಪ್ಪಲಿಲ್ಲ. ಕಡೆಗೆ 136 ಅಡಿಗಳಿಗೆ ನೀರಿನ ಮಟ್ಟವನ್ನ ನಿಲ್ಲಿಸಲಾಯಿತು. ಆ ಬಳಿಕ ಪ್ರಕರಣ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತು. ಸೆಂಟ್ರಲ್ ವಾಟರ್ ಕಮಿಷನ್ ಆ ಡ್ಯಾಮ್ ಅನ್ನ ಪರೀಕ್ಷೆ ಮಾಡ್ತು. ಇದು ಇನ್ನೂ ಗಟ್ಟಿಮುಟ್ಟಾಗಿದೆ ಅನ್ನೋ ವರದಿಗಳನ್ನು ಕೊಡ್ತು. ಆದರೆ ಆ ವರದಿಯ ಬಗ್ಗೆ ಕೇರಳಕ್ಕೆ ನಂಬಿಕೆ ಇರಲಿಲ್ಲ. ಹೀಗಾಗಿ ಅವರು IIT ರೂರ್ಕಿ ಮತ್ತು IIT ದೆಹಲಿಯ ಸಂಶೋಧಕರನ್ನ ಕರೆಸಿ ಆ ಡ್ಯಾಮ್ ಬಗ್ಗೆ ಮತ್ತೆ ಪರಿಶೀಲನೆ ಮಾಡಿಸಿದ್ರು. ಈ ಡ್ಯಾಮ್ ಸುಭದ್ರವಾಗಿಲ್ಲ ಅನ್ನೋ ವರದಿಯನ್ನ IITಯ ತಜ್ಞರು ಕೊಟ್ಟರು. ಸೊ ಕೇರಳ ಈ ಅಣೆಕಟ್ಟನ್ನು ಒಡೆದು ಹಾಕಿ ಬೇರೆ ಡ್ಯಾಮ್ ಅನ್ನ ಕಟ್ಟಬೇಕು ಅನ್ನೋ ಬೇಡಿಕೆಯನ್ನ ಮುಂದಿಟ್ಟು ಹೋರಾಟವನ್ನು ಶುರು ಮಾಡಿತು. ಗೆಳೆಯರೆ, ಇಲ್ಲಿ ಮುಲ್ಲಾಪೆರಿಯಾರ್ ಡ್ಯಾಮ್ನಿಂದ ಕೇರಳಕ್ಕೆ ಏನು ಸಮಸ್ಯೆ ಆಗುತ್ತೆ ಅನ್ನೋದರ ಲೆಕ್ಕ ನೋಡೋದಾದ್ರೆ, ಈಗ ಮುಲ್ಲಾಪೆರಿಯಾರ್ನಲ್ಲಿ 10 TMC ನೀರಿದೆ ಅಂತ ಅಂದ್ಕೊಳ್ಳಿ. ಒಂದು ವೇಳೆ ಮಳೆಗಾಲದಲ್ಲಿ ಆ ಡ್ಯಾಮ್ ಒಡೆದು ಹೋದ್ರೆ ಆ 10 TMC ಅಷ್ಟು ನೀರು ಏಕಾಏಕಿ ಸಮುದ್ರದ ಕಡೆಗೆ ಹರಿಯೋದಕ್ಕೆ ಶುರು ಮಾಡುತ್ತೆ. ಸೊ ಆ ಭಾಗದಲ್ಲಿರೋ ಎಲ್ಲ ಜನರ ಬದುಕುಗಳು ನಾಶ ಆಗುತ್ತವೆ. ಅಲ್ಲಿ ಸುಮಾರು 1 ಲಕ್ಷದಷ್ಟು ಜನವಸತಿ ಇದೆ ಅಂತ ಹೇಳ್ತಾರೆ. ಅಲ್ಲಿಗೆ ಅಬ್ಬರಿಸ್ತಾ ಬರೋ ನೀರು ಕೇವಲ 45 ನಿಮಿಷಗಳಲ್ಲಿ ಇಡುಕ್ಕಿ ಜಲಾಶಯವನ್ನು ತಲುಪುತ್ತೆ. ಸಾಮಾನ್ಯ ದಿನಗಳಾದ್ರೆ ಈ ಇಡುಕ್ಕಿ ಡ್ಯಾಮ್ ಈ ನೀರನ್ನು ತಡೆ ಹಿಡಿಯುತ್ತೋ ಏನೋ. ಆದ್ರೆ ಮಳೆಗಾಲ ಆಗಿರೋದ್ರಿಂದ ಇಡುಕ್ಕಿ ಕೂಡ ತುಂಬಿರುತ್ತೆ. ಅಂಥ ಸಂದರ್ಭದಲ್ಲಿ ಮುಲ್ಲಾಪೆರಿಯಾರ್ನ 10 TMC ನೀರು ಏಕಾಏಕಿ ನುಗ್ಗಿ ಬಂದ್ರೆ ಅದರ ಜೊತೆ ಮಣ್ಣು, ಕಲ್ಲು, ಮರಗಿಡಗಳನ್ನು ಕೂಡ ಹೊತ್ತು ತಂದ್ರೆ ಕೆಳಭಾಗದಲ್ಲಿರುವ ಇಡುಕ್ಕಿ ಜಲಾಶಯಕ್ಕೆ ಆ ಒತ್ತಡವನ್ನು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ಡ್ಯಾಮ್ ಕೂಡ ಒಡೆದು ಹೋಗೋ ಸಾಧ್ಯತೆ ಇರುತ್ತೆ. ಅಲ್ಲಿಗೆ ಇದರಲ್ಲಿನ 10 TMC ಅದರಲ್ಲಿನ 30 TMC ಸೇರಿ ಒಟ್ಟು 40 TMC ಅಷ್ಟು ನೀರು ಏಕಾಏಕಿ ಹರಿತಾ ಹೋದ್ರೆ ಅದು ಸಿಕ್ಕ ದಿಕ್ಕಗಳಿಗೆ ಹರಿದು ಸಮುದ್ರವನ್ನ ಸೇರುವ ಧಾವಂತ ತೋರುತ್ತೆ. ಆ ಸಂದರ್ಭದಲ್ಲಿ ಕೊಚ್ಚಿ ನಗರ ನಾಶ ಆಗುತ್ತೆ. ಹಾಗೇನೆ ಪೆರಿಯಾರ್ ನದಿ ಪಾತ್ರದ ಎಲ್ಲ ಡ್ಯಾಮುಗಳು ಒಡೆಯೋದ್ರಿಂದ ಕರಾವಳಿ ಭಾಗದಲ್ಲಿ ದೊಡ್ಡ ಮಟ್ಟದ ಪ್ರವಾಹಗಳುಂಟಾಗುತ್ತವೆ. ಅದು ಅಲ್ಲಿನ ಸಾವು ನೋವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ಒಂದು ಲೆಕ್ಕಾಚಾರದ ಪ್ರಕಾರ ಸುಮಾರು 30 ಲಕ್ಷದಷ್ಟು ಮಂದಿ ಅಲ್ಲಿ ಪ್ರಾಣ ಬಿಡಬೇಕಾಗಿ ಬರುತ್ತೆ. ಇದು ಒಂದೇ ಒಂದು ಡ್ಯಾಮ್ನ ಕಾರಣದಿಂದ ಉಂಟಾಗಬಹುದಾದ ಸಾವು ನೋವಿನ ಲೆಕ್ಕಾಚಾರ. ಹೀಗಾಗಿನೇ ಕೇರಳ ಈ ಡ್ಯಾಮ್ ವಿಷಯದಲ್ಲಿ ಬೆದರಿ ಹೋಗಿದೆ. ಇನ್ನು ಇಲ್ಲಿ ಈ ಡ್ಯಾಮ್ ಒಡೆದು ಹೋದರೆ ತಮಿಳುನಾಡಿಗೂ ಸಂಕಷ್ಟ ತಪ್ಪಿದ್ದಲ್ಲ. ಈಗೇನೋ ಡ್ಯಾಮ್ ಇರೋದ್ರಿಂದ 999 ವರ್ಷಗಳ ಕಾಲ ಇದು ನಮ್ಮದೇ ಅಂತ ತಮಿಳುನಾಡು ಅಂದ್ಕೋತಾ ಇದೆ. ಆದರೆ ಈ ಮುಲ್ಲಾಪೆರಿಯಾರ್ ಡ್ಯಾಮೇ ಇಲ್ಲ ಅಂದ್ರೆ ಈ ಒಪ್ಪಂದ ಕೂಡ ರದ್ದಾಗುತ್ತೆ. ಹಾಗೇನಾದ್ರೂ ಆದ್ರೆ ವೈಗೈ ನದಿಗೆ ಮತ್ತೆ ನೀರಿನ ಬರ ಶುರು ಆಗುತ್ತೆ. ಅದು ತಮಿಳುನಾಡಿನ ಮಧ್ಯಭಾಗವನ್ನ ಬರಪೀಡಿತಗೊಳಿಸುವ ಸಾಧ್ಯತೆ ಕೂಡ ಇರುತ್ತೆ. ಇದರಿಂದ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಮಂದಿ ಅಲ್ಲಿ ನೇರವಾಗಿ ಸಮಸ್ಯೆಗೀಡಾಗ್ತಾರೆ. ಇನ್ನು ಈ ಡ್ಯಾಮ್ ಅನ್ನ ಪುನರ್ ನಿರ್ಮಾಣ ಮಾಡೋದಕ್ಕೆ ಕೂಡ ತಮಿಳುನಾಡು ಒಪ್ಪುತ್ತಾ ಇಲ್ಲ. ಯಾಕೆಂದ್ರೆ ಅಗ್ರಿಮೆಂಟ್ ಆಗಿರೋದು ಬ್ರಿಟಿಷರ ಅವಧಿಯಲ್ಲಿ. ಅಕಸ್ಮಾತ್ ಈಗ ಮತ್ತೆ ಡ್ಯಾಮ್ ಪುನರ್ ನಿರ್ಮಾಣ ಆದ್ರೆ ಆ 999 ವರ್ಷಗಳ ಅಗ್ರಿಮೆಂಟ್ ಏನಿದೆ ಅದು ರದ್ದಾಗುತ್ತೆ ಮತ್ತು ಅಲ್ಲಿ ಮತ್ತೊಂದು ಅಗ್ರಿಮೆಂಟ್ ಅನ್ನ ಮಾಡ್ಕೋಬೇಕಾಗತ್ತೆ. ಕೇರಳ ಖಂಡಿತ 1000 ವರ್ಷಗಳ ಅಗ್ರಿಮೆಂಟ್ಗೆ ಒಪ್ಪೋದಿಲ್ಲ. ಹೀಗಾಗಿ ತಮಿಳುನಾಡು ನೀರಿನ ಆತಂಕವನ್ನ ಮತ್ತೆ ಅನುಭವಿಸಬೇಕಾಗಿ ಬರುತ್ತೆ. ಇನ್ನೀಗ ಇದೇ ಮುಲ್ಲಾಪೆರಿಯಾರ್ ಡ್ಯಾಮ್ನಿಂದ ಕೇವಲ 336 ಮೀಟರ್ ಕೆಳಗೆ ಹೊಸ ಡ್ಯಾಮ್ ಒಂದನ್ನು ಕಟ್ಟೋದಕ್ಕೆ ಕೇರಳ ಯೋಚಿಸ್ತಾ ಇದೆ. ಆ ಡ್ಯಾಮ್ 132 ಅಡಿಗಳಷ್ಟು ಎತ್ತರ ಇರುತ್ತೆ. ಅದೇನಾದರೂ ನಿರ್ಮಾಣಗೊಂಡ್ರೆ ಆಗ ಕೂಡ ತಮಿಳುನಾಡಿಗೆ ಹರಿಯುವ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಇದು ತಮಿಳರ ಆತಂಕವನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ. ಗೆಳೆಯರೆ, ಇಲ್ಲಿ ತಮಿಳುನಾಡಿಗೂ ಸಮಸ್ಯೆ ಆಗಬಾರ್ದು ಹಾಗೂ ಕೇರಳಕ್ಕೂ ಅಪಾಯ ಆಗಬಾರ್ದು ಅಂದ್ರೆ ಎರಡೂ ರಾಜ್ಯಗಳು ಕೂತು ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು. ತಮಿಳುನಾಡು ಬ್ರಿಟಿಷರ ಕಾಲದ ಒಪ್ಪಂದಗಳನ್ನ ಮರಿಬೇಕು. ಈಗಿನ ಕೇರಳ ರಾಜ್ಯದ ಜೊತೆ ಹೊಸ ಒಪ್ಪಂದಕ್ಕೆ ಮುಂದಾಗಬೇಕು. ಇನ್ನು ಕೇರಳ ಕೂಡ ತಮಿಳುನಾಡಿಗೆ ನೀರನ್ನ ಕೊಡೋದೇ ಇಲ್ಲ ಅಂತ ಹೇಳೋದಕ್ಕೆ ಹೋಗಬಾರ್ದು. ಹೊಸ ಡ್ಯಾಮ್ ಅನ್ನ ನಿರ್ಮಾಣ ಮಾಡಿ ಅದರಲ್ಲಿ ನೀವು ಇಷ್ಟು ನೀರು ತಗೊಳ್ಳಿ, ನಮಗೂ ಒಂದಷ್ಟು ಸೇಫ್ಟಿ ಇರುತ್ತೆ ಅನ್ನೋ ತರದ ಒಪ್ಪಂದವನ್ನ ಮಾಡಿಕೊಂಡೇ ಈ ಡ್ಯಾಮ್ ನಿರ್ಮಾಣ ಮಾಡೋದಕ್ಕೆ ಹೋಗಬೇಕು. ಅಥವಾ ಇಲ್ಲಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ ಎರಡೂ ರಾಜ್ಯಗಳ ಹಣದಲ್ಲಿಲ್ಲೊಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡಿ ಅದರ ಉಸ್ತುವಾರಿಯನ್ನ ಕೇಂದ್ರ ನೋಡಿಕೊಳ್ಳೋ ಹಾಗಾಗಬೇಕು. ಹೀಗಾದ್ರೆ ಮಾತ್ರ ಸಮಸ್ಯೆ ಬಗೆಹರಿಯುತ್ತೆ. ಇಲ್ಲದೆ ಇದ್ರೆ ಇವತ್ತಲ್ಲ ನಾಳೆ ಮುಲ್ಲಾಪೆರಿಯಾರ್ ಅನ್ನೋದು ವಾಟರ್ ಬಾಂಬ್ ತರ ಬದಲಾಗತ್ತೆ. ಇದು ಗೆಳೆಯರೆ ಮುಲ್ಲಾಪೆರಿಯಾರ್ ಡ್ಯಾಮ್ನ ಇತಿಹಾಸ. ಮತ್ತು ಈಗ ಸುಪ್ರೀಂ ಕೋರ್ಟ್ ಈ ವಿಷಯವನ್ನ ಸೀರಿಯಸ್ ಆಗಿ ತಗೊಂಡು ತಮಿಳುನಾಡು ಹಾಗೂ ಕೇಂದ್ರಕ್ಕೆ ನೋಟಿಸ್ ಕೊಟ್ಟಿರುವುದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.